ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತಾಂ ನಮೋಮ್ಯಹಂ. ಮನೆಯ ಅಂಗಳಕ್ಕೊಂದು ದೈವಿಕ ಸ್ಪರ್ಶ. ಭಕ್ತಿಯ ಪ್ರತೀಕವಾಗಿ ತುಳಸಿ ಕಟ್ಟೆ ಕಮಲದ ದಳಗಳಂತೆ ಅಷ್ಟೇ ಮೃದುವಾಗಿ, ಅಷ್ಟೇ ಪಾವಿತ್ರತೆಯಿಂದ ಕಂಗೊಳಿಸುತ್ತಿದೆ. ಒಂದೆಡೆ ವೇಣುನಾದದಲ್ಲಿ ಜಗತ್ತನ್ನೇ ಮರೆಸುವ ಮುರಳೀಧರ, ಆತನ ಕೊಳಲಿನ ದನಿಗೆ ಮೈಮರೆತ ಗೋಮಾತೆ. ಇದು ಕೇವಲ ಕೆತ್ತನೆಯಲ್ಲ, ಉಸಿರಾಡುತ್ತಿರುವ ಮಂತ್ರ ಮುಗ್ಧಗೊಳಿಸುವ ದೈವಿಕ ಕಾವ್ಯ. ಮತ್ತೊಂದೆಡೆ ಅಚಲ ಭಕ್ತಿಯ ಮೂರ್ತಿವೆತ್ತ ರೂಪ ಪವನಪುತ್ರ ಹನುಮ. ಅಪಾರ ಶಕ್ತಿಯೇ ಭಕ್ತಿಯಾಗಿ ಮಂಡಿಯೂರಿ ಬೇಡುತ್ತಿರುವ ಈ ಭವ್ಯ ರೂಪ ನೋಡುವ ಕಣ್ಮನಗಳನ್ನು ಸೆಳೆಯುತ್ತದೆ. ಶ್ರೀಹರಿಯ ದಿವ್ಯ ಸಾನ್ನಿಧ್ಯವನ್ನು ಸಾರುವ ಪಾಂಚಜನ್ಯ ಶಂಖ ಮತ್ತು ಸುದರ್ಶನ ಚಕ್ರ, ಕಾಲಗರ್ಭದಲ್ಲಿ ನಿಂತು ಧರ್ಮವನ್ನು ಕಾಯುವ ಈ ದಿವ್ಯ ಸಂಕೇತಗಳು ನಿಮ್ಮ ಮನೆಗೆ ಸದಾ ಒಳಿತನ್ನು ತರುವ ಶುಭ ಸೂಚಕಗಳು. ಸ್ವಾಮಿಯ ಸೇವೆಗೆ ಸದಾ ಸಿದ್ಧನಿರುವ ವೈನತೇಯ, ರೆಕ್ಕೆ ಬಿಚ್ಚಿ ಹಾರಲು ತುದಿಗಾಲಲ್ಲಿ ನಿಂತಿದ್ದರೂ ಭಗವಂತನಿಗೆ ಶಿರಬಾಗಿ ಕರ ಮುಗಿಯುವ ಈ ಗರುಡನ ಭಕ್ತಿ ಕರಕುಶಲತೆಯ ಪರಾಕಾಷ್ಠೆಯನ್ನು ತೋರುತ್ತದೆ. ಕಲೆಯ ಕಲ್ಪನೆಗೆ ರಾಜಗಾಂಭೀರ್ಯದ ಬುನಾದಿ. ಈ ಕಟ್ಟೆಯನ್ನು ಹೊತ್ತು ನಿಂತಿರುವ ವಿಶಿಷ್ಟ ಸಿಂಹ ಪಾದಗಳು ನಮ್ಮ ಭವ್ಯ ಪರಂಪರೆಯ ಬೇರುಗಳನ್ನು ಅಷ್ಟೇ ಭದ್ರವಾಗಿ ಮತ್ತು ಶಕ್ತಿಯುತವಾಗಿ ಹಿಡಿದಿಟ್ಟಿವೆ. ಇದೊಂದು ಕೇವಲ ತುಳಸಿ ಕಟ್ಟೆಯಲ್ಲ, ಇದು ಶ್ರದ್ಧೆ, ಶಿಲ್ಪಕಲೆ ಮತ್ತು ಭಕ್ತಿಯ ಸುಂದರ ಸಂಗಮ. ನಿಮ್ಮ ಮನೆಯ ಆಧ್ಯಾತ್ಮಿಕ ಕಳೆಯನ್ನು ಹೆಚ್ಚಿಸುವ ಕಲಾಕೃತಿ. ಒಂದು ಪೂರ್ಣ ಪ್ರದಕ್ಷಿಣೆಯಲ್ಲಿ ತೆರೆದುಕೊಳ್ಳುತ್ತದೆ ಭಕ್ತಿ ಮತ್ತು ಕಲೆಯ ಅಪೂರ್ವ ಲೋಕ. ಇದರ 4 ದಿಕ್ಕುಗಳು ಒಂದೊಂದು ದೈವಿಕ ಕಥೆಯನ್ನು ಉಸಿರಾಡುತ್ತಿವೆ. ಮುರಳೀಧರ ಕೃಷ್ಣನ ಪ್ರಶಾಂತತೆಯಿಂದ ಆರಂಭವಾಗಿ ಪವನಪುತ್ರ ಹನುಮಂತನ ಅಚಲ ಭಕ್ತಿ, ಶ್ರೀಹರಿಯ ದಿವ್ಯ ಶಂಖ ಚಕ್ರಗಳ ಪಾವಿತ್ರತೆ ಮತ್ತು ಶಿರಬಾಗಿ ನಿಂತ ಗರುಡನ ಸೇವಾಭಾವ. ಪ್ರತಿಯೊಂದು ಮುಖವೂ ಭಾರತೀಯ ಕರಕುಶಲತೆಯ ಪರಾಕಾಷ್ಠೆಗೆ ಸಾಕ್ಷಿ ನುಡಿಯುತ್ತದೆ. ರಾಜಗಾಂಭೀರ್ಯದ ಸಿಂಹಪಾದಗಳ ಬುನಾದಿಯಿಂದ ಹಿಡಿದು ಮೇಲ್ಭಾಗದ ಕಮಲದ ದಳಗಳವರೆಗೆ ಯಾವುದೇ ಕೋನದಿಂದ ಕಣ್ಣು ಹಾಯಿಸಿದರೂ ದೈವಿಕ ಕಳೆ ಎದ್ದು ಕಾಣುತ್ತದೆ. ನಿಮ್ಮ ಮನೆಯ ಆಧ್ಯಾತ್ಮಿಕ ಸೌಂದರ್ಯವನ್ನು ಬೆಳಗುವ ಒಂದು ಪರಿಪೂರ್ಣ ಕಲಾಕೃತಿ.